ಮಾತರಂ ಮೇ ಮಾತರಿಶ್ವನ್ನ ಪಿತರತುಲಗುರೋ ಭ್ರಾತರಿಷ್ಟಾಪ್ತಬಂಧೋ ಸ್ವಾಮಿನ್ನ ಸರ್ವಾಂತರಾತ್ಮನ್ನ ಜರಯಿತರ್ಜನ್ಮ ಮೃತ್ಯು ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ತದ್ಗುಣಗಣ ಬೃಹತೀಂ ಶಾಶ್ವತೀಮಾಶು ದೇವ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಗ್ರಂಥಮುದೀರಯೇ ವಿಜಾನತಾಮವಿತ್ತಸ್ಯ ಮಧ್ವಸ್ಯ ಜಗತಿ ಗುರೋಃ ಪೂರ್ವಾಚಾರ್ಯಮಹಿಷ್ಠಾನಾಮಿಯಂ ಪ್ರಣತಿಮಾಲಿಕಾ ಸೂಕ್ತಿರತ್ನಾಕರೇ ರಮ್ಯೇ ಮೂಲರಾಮಾಯಣಾರ್ಣವೇ ವಿಹರಂತೋ ಮಹೀಯಾಂ ಸಪ್ರೀಯಂತಾಂ ಗುರವೋ ಮಮ ವಾಲ್ಮೀಕೇರ್ಗೌಪುನೀಯಾನ್ನೋ ಮಹೀಧರ ಪದಾಶ್ರಯ ಯತ್ಕಾವ್ಯಮುಪಜೀವಂತಿ ಕವಯಸ್ತರಣಕಾಯಿವ ಉವಾಚ ತಾರಾ ಪಿಂಗಾಕ್ಷಂ ಪುನರ್ಪುತ್ರಮಂಗದಮಂಗನ ಅವಸ್ಥಾಂ ಪಶ್ಚಿಮಾಂ ಪಶ್ಯ ಪಿತುಪುತ್ರಸುದಾರುಣಾಂ. ತಾರೆ ವಾಲಿ ಸತ್ತ ಮೇಲೆ ಅಂಗದನನ್ನ ಕುರಿತು ಮತ್ತೆ ನುಡಿದಳು. ಸಂಪ್ರಸಕ್ತಸ್ಯ ವೈರಸ್ಯ ಗತೋಂತಪಾಪಕರ್ಮಣ ಬಾಲಸೂರ್ಯೋಜ್ವಲತನುಂ ಪ್ರಯಾತಂ ಯಮಸಾದನಂ ಅಭಿವಾದಯ ರಾಜಾನಂ ಪಿತರಂ ಪುತ್ರಮಾನದಂ. ಮಗು ಅಂಗದ, ಸಂಪ್ರಸಕ್ತಸ್ಯ ವೈರಸ್ಯ ಉತ್ಕಟವಾದ ದ್ವೇಷ, ಅದರ ಕೊನೆಯನ್ನು ಮುಟ್ಟಿದ್ದಾನೆ, ಅದು ಕೆಟ್ಟದಾಗಿದೆ. ಸಂಪ್ರಸಕ್ತಸ್ಯ ವೈರಸ್ಯ ಅಂತಃಗತಃ, ಯಾರಿಂದ? ಪಾಪಕರ್ಮಣ, ಕೆಟ್ಟ ಕೆಲಸದಿಂದ ಆ ಹಗೆತನವನ್ನು ಮುಗಿಸಿದ. ಈಗ ನೋಡು, ಬಾಲಸೂರ್ಯೋಜ್ವಲ ತನು, ಕೆಂಪಗಿರುವ ಶರೀರದ, ಯಮಸಾಧನಂ ಪ್ರಯಾತಂ, ಯಮನ ಮನೆಗೆ ತೆರಳಿರುವ ನಿನ್ನ ತಂದೆ ವಾಲಿಯನ್ನ ಅಭಿವಾದಯ, ಕಡೆಯ ಬಾರಿ ನಮಸ್ಕಾರ ಮಾಡಿಬಿಡು. ನಿನ್ನ ದೇಹಕ್ಕೆ ಕಾರಣವಾದ ಈ ದೇಹವನ್ನು ಕಡೆಯ ಬಾರಿ ನಮಸ್ಕಾರ ಮಾಡು. ಏವ ಮುಕ್ತ ಸಮುತ್ಥಾಯ ಜಗ್ರಾಹ ಚರಣೌ ಪಿತುಃ. ಹೀಗೆ ನುಡಿದಾಗ ಎದ್ದು ತಂದೆಯ ಕಾಲ್ಗಳನ್ನು ಗಟ್ಟಿಯಾಗಿ ಅಂಗದ ಹಿಡಿದುಕೊಂಡ. ಭುಜಾಭ್ಯಾಂ ಪೀನವೃತ್ತಾಭ್ಯಾಂ ಅಂಗದೋಹಮಿತಿ ಬ್ರುವನ್ ಅಭಿವಾದಯಮಾನಂ ತ್ವಾಂ ಅಂಗದಂ ತ್ವಂ ಯಥಾ ಪುರ ದೀರ್ಘಾಯುರ್ಭವ ಪುತ್ರೇತಿ ಕಿಮರ್ಥಂ ನಾಭಿಭಾತತೆ. ಪೀನವೃತ್ತಾಭ್ಯಾಂ, ದಪ್ಪವಾಗಿರುವ, ಅಂದರೆ ಉರುಟಾಗಿರುವ, ಉದ್ದವಾಗಿರುವ ತನ್ನ ತೋಳುಗಳಿಂದ ಅಂಗದೋಹಂ ಅಭಿವಾದಯೇ ಅಂತ ತಂದೆಗೆ ನಮಸ್ಕಾರ ಮಾಡಿದ ಅವನು. ಆಗ ತಾರೆ ಆ ಸತ್ತ ವಾಲಿಯ ಕಡೆಗೆ ನೋಡಿ ಹೇಳ್ತಾಳೆ, ಅಂಗದ ನಮಸ್ಕಾರ ಮಾಡ್ತಾ ಇದ್ದಾನೆ, ಕಡೆಯ ಬಾರಿಗೆ ದೀರ್ಘಾಯುರ್ಭವ ಪುತ್ರೇತಿ. ಮಗು ಅಂಗದ, ದೀರ್ಘಾಯುವಾಗು ಅಂತ ಹೇಳಬಾರದೆ. ಮಗ ನಮಸ್ಕಾರ ಮಾಡ್ತಾ ಇದ್ರೆ ಆಶೀರ್ವಾದ ಮಾಡದೇ ಇರೋದೇ. ಅಹಂ ಪುತ್ರ ಸಹಾಯಾತ್ವಾಂ ಉಪಾಸೆ ಗತಚೇತನಂ ಸಿಂಹೇನ ಪಾತಿತಂ ಸದ್ಯೋ ಗೌಸ್ಸವತ್ಸೇವ ಗೋವೃಷಂ. ನಾನು ನಿನ್ನ ಜೊತೆಗೆ ಬಂದ್ಬಿಡ್ತೇನೆ. ವಾಲಿ ಸಿಂಹದಿಂದ ಎತ್ತು ಸತ್ತು ಹೋದಾಗ ಅದರ ಜೊತೆಗೆ ಹಸು ಕರುಗಳು ಎರಡೂ ಒಟ್ಟಿಗೆ ಬಂದರೆ ಹೇಗೆ, ಹಾಗೆ ನಾವಿಬ್ಬರು ನಿನ್ನ ಜೊತೆಗೇನೆ ಸಹಗಮನ ಮಾಡಿಬಿಡ್ತೇವೆ. ಇಷ್ಟ್ವಾ ಸಂಗ್ರಾಮಯಜ್ಞೇನ ರಾಮ ಪ್ರಹರಣಾಂಭಸ
ತಸ್ಮಿನ್ ಅವಭೃತೆ ಸ್ನಾತಃ ಕಥಂ ಪತ್ನ್ಯಾ ಮಯಾ ವಿನಾ. ಈ ಶ್ಲೋಕ ಅರ್ಥ ಆಗಬೇಕು ಅಂದರೆ ಸ್ವಲ್ಪ ಉಪನಿಷತ್ತಿನ ಒಂದು ವಾಕ್ಯದ ನೆರವು ಬೇಕು. ಇಡೀ ಜೀವನ ಅನ್ನೋದು ಯಜ್ಞ. ಮರಣಂ ಅವಭೃತಃ, ಸಾವು ಅಂತನ್ನೋದು ಜೀವನವೆಂಬ ಯಜ್ಞದ ಕಡೆಯ ಸ್ನಾನ. ಯಜ್ಞ ಮುಗಿದಾಗ ಮಾಡುವ ಸ್ನಾನ ಏನಿದೆ ಅದನ್ನು ಅವಭೃತ ಅಂತ ಕರೀತಾರೆ. ನಿಮಗೆ ಇವತ್ತು ವಿಚಿತ್ರ ಅಂತ ಅನ್ನಿಸಬಹುದು. ಅವತ್ತು ಆ ಯಜ್ಞದ ಕಡೆಯ ಭಾಗದಲ್ಲಿ ಸ್ನಾನ ಮಾಡದೆ ದಿವಸಗಟ್ಟಲೆ ಇರೋದು. ದೀಕ್ಷೆ ಮುಗಿತಾ ಇದ್ದ ಹಾಗೆ ಸ್ನಾನ ಮಾಡೋದು, ಅದನ್ನು ಅವಭೃತ ಅಂತ ಕರೀತಾ ಇದ್ರು. ಮೈ ಕೈ ಕೆರ್ಕೊಳ್ಳಿಕ್ಕಿಲ್ಲ ಅಲ್ಲಿ. ನೀವು ಉಡುಪಿ ಮಠಗಳ ದೇವರ ಸೇವೆಯವ್ರನ್ನ ನೋಡಬಹುದು. ಮೈ ಕೈ ಮುಟ್ಕೊಂಡ್ರೆ ತೊಳ್ಕೊತಾ ಇರ್ತಾರೆ. ಮಡಿಯಲ್ಲಿದ್ದಾಗ ಮೈ ಕೈ ಮುಟ್ಕೊಳ್ಳಿಕ್ಕಿಲ್ಲ. ಹಾಗೆ ಯಜ್ಞದಲ್ಲಿಯೂ ಮೈ ಕೈ ಮುಟ್ಕೊಳ್ಳಿಕ್ಕಿಲ್ಲ ಯಜಮಾನ. ಆದರೆ ಬೆಣ್ಣೆ ಎಲ್ಲ ಹಚ್ಕೊಂಡಿರ್ಬೇಕು ಮೈಗೆ. ನವನೀತಾಕ್ತ ವಪುಹು ಆಗಿರಬೇಕು ಯಜಮಾನ. ಆ ಬೆಣ್ಣೆ ಎಲ್ಲ ಹಚ್ಚಿಕೊಂಡು ಇದ್ದಾಗ ಭಾರಿ ಕಿರಿಕಿರಿ ಆಗತ್ತೆ. ಇವತ್ತಿನದ್ದು ನೀವು ಯಜ್ಞದ ಸರಿಯಾದ ಪ್ರಕ್ರಿಯೆ ಕೇಳಿದ್ರೆ ಯಾರು ಅಯ್ಯೋ ಇಷ್ಟೊಂದು ಕಷ್ಟನಾ ಅಂತಾರೆ. ಅಷ್ಟು ಕಠಿಣವಾದ ನಿಯಮಗಳೆಲ್ಲ ಉಂಟು. ಅದು ಎತ್ತಿನ ಕೊಂಬು, ಅದನ್ನ ಇಟ್ಕೊಂಡಿರ್ತಾರೆ. ಅದರಿಂದ ಮೈ ತುರಿಸ್ಕೋಬೇಕು, ಕೈಗಳಿಂದ ಮುಟ್ಟಬಾರದು. ಹೀಗೆಲ್ಲ ನಿಯಮಗಳುಂಟು. ಆ ಎಲ್ಲ ಪೂರ್ತಿ ಹೋಮ ಆದ ಮೇಲೆ ಹೋಗಿ ಸ್ನಾನ ಮಾಡಲಿಕ್ಕೆ, ಅದು ಅವಭೃತ ಸ್ನಾನ. ಈ ಸಂಗ್ರಾಮ ಯಜ್ಞದಲ್ಲಿ ರಾಮನ ಬಾಣವೆಂಬ ನೀರಿನಿಂದ ಅವಭೃತ ಸ್ನಾನ ಮಾಡ್ತಾ ಇದ್ದಿ ಅಂದರೆ ಮರಣವನ್ನು ಹೊಂದುತ್ತಾ ಇದ್ದಿ ಅಂತ ಅರ್ಥ. ಉಪನಿಷತ್ತಿನಲ್ಲಿ ಮರಣಂ ಅವಭೃತ, ಜೀವನ ಯಜ್ಞದ ಕಡೆಯ ಸ್ನಾನ, ಕಟ್ಟ ಕಡೆಯ ಸ್ನಾನವನ್ನ ಅವಭೃತ ಅಂತ ಕರೀತಾರೆ. ಜೀವನ ಇಲ್ಲಿ ಸಂಗ್ರಾಮ ಯಜ್ಞ ಅಂದವಳು. ವೀರ ಗತಿಯನ್ನು ಹೊಂದುವಾಗ ಯಾವುದು? ನೀರು. ಆಯುಧವೇ ನೀರು. ರಾಮ ಪ್ರಹರಣಾಂಬಸ, ರಾಮನ ಆಯುಧವೆಂಬ ನೀರಿನಿಂದ. ತಸ್ಮಿನ್ ಅವಭೃತೆ ಸ್ನಾತಃ, ಅವಭೃತದಲ್ಲಿ ನೀನು ಸ್ನಾನ ಮಾಡಿದೆ. ಆದರೆ ಪತ್ನಿ ಇರಬೇಕಲ್ವಾ? ಅವಭೃತದಲ್ಲಿ ಪತ್ನಿ ಇರಬೇಕು. ಪತ್ನಿ ಅಂದ್ರೇನು? ಪತ್ತಿರ್ನೋ ಯಜ್ಞ ಸಂಯೋಗೆ, ಗಂಡನ ಜೊತೆಗೆ ಯಜ್ಞದಲ್ಲಿ ಸಹಕಾರಿಯಾದವಳನ್ನ ಪತ್ನಿ ಅಂತನ್ನೋದು. ಅವಳು ನಾಸ್ತಿಕಳಾಗಿದ್ರೆ ಪತ್ನಿ ಅಂತ ಅನ್ಲಿಕ್ಕೆ ಸಾಧ್ಯ ಇಲ್ಲ. ಗಂಡನೇ ಆಸ್ತಿಕ ಅಲ್ಲದೆ ಹೋದ್ರೂ ಅವಳನ್ನು ಪತ್ನಿ ಅನ್ಲಿಕ್ಕಾಗಲ್ಲ. ಅದರಿಂದಾಗಿ ಧರ್ಮ ಪತ್ನಿ ಅಂತ ಪ್ರತ್ಯೇಕ ಹೇಳಬೇಕಾಗಿಲ್ಲ. ಪತ್ನಿ ಅಂದ್ರೇನೆ ಅದು ಧ್ವನಿ ಇದೆ. ನಾನು ಪತ್ನಿ, ನಿನ್ನ ಜೊತೆಗೆ ಯಜ್ಞದಲ್ಲಿ ಭಾಗಿಯಾಗಬೇಕಾದವಳು, ನನ್ನನ್ನು ಬಿಟ್ಟು ಹೇಗೆ ಅವಭೃತ ಸ್ನಾನ ಮಾಡಿದೆ ಅಂತ ಕೇಳ್ತಾಳೆ. ಈ ಶ್ಲೋಕ ಅವಭೃತ ಅಂದ್ರೇನು, ಈ ಭಾಗವನ್ನು ಅವಭೃತ ಅಂತ ಯಾಕೆ ಕರೆದ್ಲು, ಅದಕ್ಕೆ ಉಪನಿಷತ್ತು ಬೇಕು. ಯಾ ದತ್ತಾ ದೇವರಾಜೇನ ತವ ತುಷ್ಟೇನ ಸಂಯುಗೆ ಶಾತಕೌಂಭೀಂ ಪ್ರಿಯಾಂ ಮಾಲಾಂ ತಾಂತೆ ಪಶ್ಯಾಮಿ ನೇಹ ಕಿಂ. ದೇವರಾಜ ನಿನ್ನ ಅಪ್ಪ ಇಂದ್ರ ಸರವನ್ನು ಕೊಟ್ಟಿದ್ದಾನೆ. ಆ ಬಂಗಾರದ ಸರವನ್ನು ನೀನು ಹಾಕಿಕೊಂಡಿದ್ದಿ, ಎಲ್ಲಿ ಕಾಣಿಸ್ತಾ ಇಲ್ಲ ಅಂತ. ದುಃಖದಲ್ಲಿ ಮರ್ತೋಗಿದೆ ಅವಳಿಗೆ. ಅಂಗದನಿಗೆ ಹಾಕಿದ್ದು ಮರ್ತೋಗಿದೆ. ಅದರಿಂದಾಗಿ ಅವಳು ಕೇಳ್ತಾಳೆ, ಬಂಗಾರದ ಸರ ಇಂದ್ರ ತನ್ನ ವಾಲಿ ಕೊಟ್ಟಿರ್ತಾನೆ. ವಾಲಿ ಅದನ್ನು ಹಾಕೊಂಡಿದ್ರೆ ಸಾಯೋದಿಲ್ಲ ಅಂತ ಹೇಳಿ ಅಂಗದನಿಗೆ ಕೊಡ್ತಾನೆ. ಅಲ್ಲ, ಮಾಲೆ ಸರ
ಅದು ಸುಗ್ರೀವನದ್ದು ಮಾರಾಯರೆ, ಸುಗ್ರೀವನದ್ದಲ್ಲ. ಇದು ಸರ, ಅದನ್ನು ಅವನು ಅಂಗದನಿಗೆ ಕೊಟ್ಟಿರ್ತಾನೆ. ಅದು ಅವಳು ಮರ್ತೋಗಿರುತ್ತೆ, ಯಾರಿಗೆ ಕೊಟ್ಟಿದ್ದಾನೆ ಅಂತ ಮರ್ತೋಗಿರುತ್ತೆ ಅವಳಿಗೆ ದುಃಖದಲ್ಲಿ. ನೇಹ ಪಶ್ಯಾಮಿ ತಾಂತೆ ಪಶ್ಯಾಮಿ ನೇಹ ಕಿಂ ರಾಜ್ಯಶೀರ್ನ ಜಹಾತಿ ತ್ವಾಂ ಗತಾಸುಮಪಿಮಾನದ ಸೂರ್ಯಸ್ಯ ವರ್ತಮಾನಸ್ಯ ಶೈಲರಾಜಮಿವ ಪ್ರಭಾ. ಓಹೋ, ಏನು ಸೊಗಸು! ನೀನು ಸತ್ತರೂ ಕೂಡ ರಾಜನ ಕಳೆ ನಿನ್ನ ಮುಖದಿಂದ ಮರೆಯಾಗಿಲ್ಲ. ಸೂರ್ಯ ಅಸ್ತಂಗತನಾಗ್ತಾ ಇದ್ರೂ ಅವನ ಕಾಂತಿ ಇಡಿ ಅಲ್ಲೇ ಹೋಗ್ತಾ ಇರುತ್ತಲ್ಲ ಸೂರ್ಯನ ಜೊತೆಗೆ, ಹಾಗೆ. ನಮೇವ ಚ ಪಥ್ಯಮಿದಂ ತ್ವಯಾ ಕೃತಂ ನ ಚಾಸ್ಮಿ ಶಕ್ತಾ ಹಿ ನಿವಾರಣೆ ತವ ಹತಾ ಸಪುತ್ರಾಸ್ಮಿ ಹತೇನ ಸಂಯುಗೆ ಸಹತ್ವಯಾ ಶ್ರೀರ್ನ ವಿಜಹಾತಿ ಮಾಮಪಿ. ನಾನು ಹೇಳಿದ ಒಳ್ಳೆಯ ಮಾತನ್ನು ನೀನು ತೆಗೊಳ್ಳಿಲ್ಲ. ನಚಾಸ್ಮಿ ಶಕ್ತಾ ಹಿ ನಿವಾರಣೆ ತವ, ನಿನ್ನನ್ನು ನಾನು ತಡಿಲಿಕ್ಕಾಗಲಿಲ್ಲ. ನೀನು ಸತ್ತು ನನ್ನ ಮಗನನ್ನು ನನ್ನನ್ನು ಸಾಯಿಸಿರುವೆ. ತ್ವಯಾ ಶ್ರೀಹಿ ವಿಜಹಾತಿ ಮಾಮಪಿ. ಅದರಿಂದಾಗಿ ನಾನೂ ಕೂಡ ದುಃಖದಲ್ಲಿ ಇರುವಂತೆ ಆಯಿತು. ಹೀಗೆ ಅವಳ ವೇದನೆಯೊಂದಿಗೆ ಇತ್ಯಾರ್ಷೆ ಶ್ರೀಮದ್ ರಾಮಾಯಣೆ ವಾಲ್ಮೀಕಿಯೇ ಆದಿಕಾವ್ಯೆ ಕಿಷ್ಕಿಂಧಾಕಾಂಡೆ ತ್ರಯೋವಿಂಶ ಸರ್ಗಃ 23ನೇ ಸರ್ಗ ಮುಗೀತು. ತಾಮಾಚು ವೇಗೇನ ದುರಾತದೇನ ತ್ವಭಿಪ್ಲುತಾಂ ಶೋಕಮಹಾರ್ಣವೇನ ಪಶ್ಯನಸ್ತದಾ ವಾಲ್ಯನುಜಸ್ತರಸ್ವಿ ಭ್ರಾತುರ್ವಧೇನ ಪ್ರತಿಮೇನ ತೇಪೇ. ಅವಳು ಹೀಗಳತಾ ಇರುವಾಗ ಸುಗ್ರೀವನು ಅಳ್ಳಿಕ್ಕೆ ಶುರು ಮಾಡಿದ. ಸಬಾಷ್ಪೂರ್ಣೇನ ಮುಖೇನ ಪಶ್ಯನ್ ಕ್ಷಣೇನ ನಿರ್ವಿಣ್ಣ ಮನಾಮನಸ್ವಿ ಜಗಾಮ ರಾಮಸ್ಯ ಚ ನೈಃ ಸಮೀಪಂ ಭೃತ್ಯೈರ್ವೃತಃ ಸಂಪರಿದೂಯಮಾನಃ. ಬಾಷ್ಪಪೂರ್ಣೇನ ಮುಖೇನ, ನೀರು ತುಂಬಿದ ಕಣ್ಣಿನಿಂದ ನೋಡ್ತಾ ಆ ಕ್ಷಣಕ್ಕೆ ನಿರ್ವಿಣ್ಣ ಮನಃ ವೈರಾಗ್ಯ ಆವರಿಸಿತು. ಜಗಾಮ ರಾಮಸ್ಯ ಶನೈ ಸಮೀಪಂ, ನಿಧಾನವಾಗಿ ರಾಮನ ಬಳಿಗೆ ಹೋದ. ಒಳಗಡೆಯಿಂದ ದುಃಖವು ಕುಕ್ಕಿ ಬರ್ತಾ ಇದೆ. ಸತಂ ಸಮಾಸಾದ್ಯ ಗೃಹೀತ ಚಾಪಂ ಉದಾತ್ತಮಾಚಿ ವಿಷತುಲ್ಯ ಬಾಣಂ ಯಶಸ್ವಿನಂ ಲಕ್ಷಣ ರಕ್ಷಿತಾಂಗಂ ಅವಸ್ಥಿತಂ ರಾಘವಮಿತ್ಯುವಾಚ. ಬಿಲ್ಲು ಬಾಣಗಳನ್ನು ಹಿಡಿದು ಆಢ್ಯತೆಯಿಂದ ನಿಂತ ರಾಮನ ಬಳಿ ಬಂದು ಬಾಗಿ ಹೀಗೆ ನುಡಿದ. ಯಥಾ ಪ್ರತಿಜ್ಞಾತಮಿದಂ ನರೇಂದ್ರ ಕೃತಂ ತ್ವಯಾ ದೃಷ್ಟಫಲಂ ಚ ಕರ್ಮ ಮಮಾದ್ಯ ಭೋಗೇಚು ನರೇಂದ್ರ ತೂನೋ ಮನೋ ನಿವೃತ್ತಂ ಹತ ಜೀವಿತೇನ. ಎಲೈ ದೊರೆಗಳಲ್ಲಿ ಮಿಗಿಲಾದ ರಾಮನೇ, ನೀನು ಪ್ರತಿಜ್ಞೆ ಮಾಡಿದಂತೆ ಕೆಲಸವನ್ನು ಮಾಡಿದೆ. ನೀನು ಮಾಡಿದ ಕೆಲಸದ ಫಲವನ್ನು ನಾನು ನೋಡ್ತಾನೂ ಇದ್ದೇನೆ. ಆದರೆ ಮಮಾದ್ಯ ಭೋಗೇಶು ನರೇಂದ್ರ ಸೂನೋ ಮನೋನಿವೃತ್ತಂ, ನನ್ನ ಅಣ್ಣ ಸತ್ತು ಹೋದ, ನನಗೆ ಈಗ ಭೋಗದಲ್ಲಿ ಮನಸ್ಸಿಲ್ಲ. ನಾನು ಯಾವುದೋ ಅವಿವೇಕದಿಂದ ಸಿಂಹಾಸನದ ಮೇಲಿನ ಉತ್ಕಟವಾದ ಬಯಕೆಯಿಂದ ನಮ್ಮಣ್ಣನನ್ನು ಕೊಲ್ಲಿಸಿದೆ. ಆದರೆ ಈಗ ನನಗೆ ಆ ಭೋಗದ ಮೇಲೇನೆ ಮನಸ್ಸು ಹೋಗಿಬಿಟ್ಟಿದೆ. ಅಸ್ಯಾಂ ಮಹಿಷ್ಯಾಂತ ವೃಚಂ ಮೃದತ್ಯಾಂ ಪುರೇತಿ ವಿಕ್ರೋಚತಿ ದುಃಖತಪ್ತೆ ಹತೆ ನೃಪೇತಂ ಚೈತೇಂಗದೇ ಚ ನರಾಮ ರಾಜ್ಯೇ ರಮತೆ ಮನೋಮೇ. ಅಸ್ಯಾಂ ಮಹಿಷ್ಯಾಂ, ಈ ತಾರೆ ಸಂಕಟಗೊಳ್ತಾ ಇದ್ದಾಳೆ, ಜೋರಾಗಿ ಅಳ್ತಾ ಇದ್ದಾಳೆ. ನನಗೂ ಕಣ್ಣಲ್ಲಿ ದಳದಳ ನೀರಿಳಿತಾ ಇದೆ. ಸಂಶಯಿತೆ ಅಂಗದೆ, ವಾಲಿ ಸತ್ತು ಹೋಗಿದ್ದಾನೆ, ಅಂಗದ ಸಾಯ್ತಾನೋ ಎಂಬಂತೆ ಆಗಿದ್ದಾನೆ. ಅದರಿಂದಾಗಿ ನರಾಮ ರಾಜ್ಯೇ ರಮತೆ ಮನೋಮೇ, ಅದರಿಂದಾಗಿ ರಾಜ್ಯ ನನಗಿಷ್ಟ ಆಗ್ತಾ ಇಲ್ಲ. ಕ್ರೋಶಾದಮರ್ಷಾದತಿ ವಿಪ್ರಧರ್ಚಾತ್
ಭ್ರಾತುರ್ವಧೋ ಮೇನು ಮತಃ ಪುರಸ್ತಾತ್ ಹತೆ ತ್ವಿದಾನೀಂ ಹರಿಯೂತಪೇಸ್ಮಿನ್ ಸುತೀಕ್ಷ್ಣಮಿಕ್ಷ್ವಾಕು ವರಪ್ರತಪ್ಸ್ಯೇ. ಕ್ರೋಧಾತ್ ಸಿಟ್ಟಿನಿಂದಲೂ, ಅಮರ್ಷಾತ್ ಅಸಹನೆಯಿಂದಲೂ, ಅತಿ ವಿಪ್ರದರ್ಶಾತ್ ನಮ್ಮಣ್ಣ ಮಾಡಿದ ಅನ್ಯಾಯದಿಂದಲೂ ನನಗೆ ಅಣ್ಣನನ್ನು ಕೊಲ್ಲುವಷ್ಟು ಸಿಟ್ಟು ಬಂತು. ಆದರೆ ಈಗ ಮನಸ್ಸು ಹಿಂದೆ ಸರಿದಿದೆ. ಪಶ್ಚಾತ್ತಾಪಕ್ಕೆ ಒಳಗಾಗಿದೆ ಮನಸ್ಸು. ಶ್ರೇಯೋದ್ಯಮನ್ಯೇ ಮಮ ಶೈಲಮುಖ್ಯೆ ತಸ್ಮಿನ್ ನಿವಾಸಶ್ಚಿರ ಮೃಷ್ಯಮೂಖೆ ಯಥಾ ತಥಾ ವರ್ತಯತ ಸ್ವವೃತ್ಯ ನೇಮಂ ನಿಹತ್ಯ ತ್ರಿದಿವಸ್ಯ ಲಾಭ. ಈಗ ನನಗೆ ವೈರಾಗ್ಯ ಬರ್ತಾ ಇದೆ. ಬೆಟ್ಟದ ತುದಿಯಲ್ಲಿ ಕುಳಿತು ಹಾಗೇ ತಪಸ್ಸು ಮಾಡ್ಕೊಂಡು ಇದ್ಬಿಡೋಣ ಅಂತ. ಈ ರಾಜ್ಯ ಬೇಡ, ಆ ಸ್ವರ್ಗವೂ ಬೇಡ. ನಾವು ತಿನ್ನುವ ಅನ್ನದಲ್ಲಿ ಹಲವರ ನೆತ್ತರು ಮೆತ್ತಿದ್ದರೆ ತಿನ್ನೋದಾದರೂ ಹೇಗೆ ರಾಮ? ಬೇಡ ನನಗೆ ಇದು. ನತ್ವಾ ಜಿಘಾಂತಾಮಿತರೇತಿ ಯನ್ಮಾಂ ಅಯಂ ಮಹಾತ್ಮ ಮತಿಮಾನುವಾಚ ತಸ್ಯೈವ ತದ್ರಾಮವಚೋನುರೂಪಂ ಇದಂ ವಚ ಕರ್ಮ ಚ ಮೇನುರೂಪಂ. ಕೊಲ್ಲಲ್ಲ, ಬದುಕೋ ಹೋಗೋ ಅಂದ ನಮ್ಮಣ್ಣ. ಎಂಥ ಕರುಣಾಳು! ಆ ತರಹದ ಔದಾರ್ಯ ಅವನಿಗೆ ಸರಿ, ಈ ತರಹದ ಕೀಳು ಕೆಲಸ ನನಗೆ ಸರಿ. ಎಂಥ ಔದಾರ್ಯ ನಮ್ಮಣ್ಣನದ್ದು! ಕೈಗೆ ಸಿಕ್ಕಿದ್ದರು, ಕೊಲ್ಲಬಹುದಾಗಿದ್ದರೂ ಹೇಳಿದ. ಭ್ರಾತಾ ಕಥನ್ನಾಮ ಮಯಾ ಗುಣಸ್ಯ ಭ್ರಾತುರ್ವಧಂ ರಾಮ ವಿರೋಚಯೇತ ರಾಜ್ಯಸ್ಯ ದುಃಖಸ್ಯ ಚ ವೀರಸಾರಂ ವಿಚಿಂತಯನ್ ಕಾಮ ಪುರಸ್ಕೃತೋಪಿ. ಒಪ್ಕೊಳ್ತೇನೆ, ವಿಪರೀತ ಕಾಮಿ ನಾನು. ಉತ್ಕಟವಾದ ಹೆಣ್ಣಿನ ಬಯಕೆ ಕಾಡ್ತಾ ಇದೆ ನನ್ನನ್ನು. ಅಧಿಕಾರದ ಲಾಲತೆ ನನ್ನ ಮನಸ್ಸನ್ನು ಆಕ್ರಮಿಸಿಕೊಂಡಿದೆ. ಆದರೂ ಅಣ್ಣನನ್ನು ಕೊಲ್ಲುವಷ್ಟು ನನ್ನ ಮನಸ್ಸು ಕ್ರೂರವೇ? ಅಣ್ಣನ ಸಾವನ್ನು ನನ್ನ ಮನಸ್ಸು ತಡ್ಕೊಳ್ಳತ್ತೆ ಅನ್ನೋದನ್ನು ಯೋಚನೆ ಮಾಡಲಿಲ್ಲ. ನಿನ್ನಿಂದ ಕೊಲ್ಲಿಸಿಬಿಟ್ಟೆ, ಈಗ ನನಗೆ ತಡಿಲಿಕ್ಕಾಗ್ತಾ ಇಲ್ಲ. ವಧೋ ಹಿಮೇ ಮತೋ ನಾಸೀತ್ ಸ್ವಮಾಹಾತ್ಮ್ಯ ವ್ಯತಿಕ್ರಮಾತ್ ಮಮಾಸೀತ್ ಬುದ್ಧಿ ದೌರಾತ್ಮ್ಯಾತ್ ಪ್ರಾಣಹಾರಿ ವ್ಯತಿಕ್ರಮ. ಏನೇ ಆಗಲಿ ನಮ್ಮ ಅಣ್ಣನನ್ನು ನಾನು ಕೊಲ್ಲಬಾರದಾಗಿತ್ತು. ಒಂದು ಹಂತದಲ್ಲಿ ಕೊಲ್ಲಬಾರದು ಅಂತಲೂ ಅಂದ್ಕೊಂಡಿದ್ದೆ. ವಧೋ ಹಿಮೇ ಮತೋ ನಾಸೀತ್ ಸ್ವಮಾಹಾತ್ಮ್ಯ ವ್ಯತಿಕ್ರಮಾತ್. ಏನು ಮಾಡೋದು? ಮಮ ಆಸೀತ್ ಬುದ್ಧಿ ದೌರಾತ್ಮ್ಯಾತ್. ಬುದ್ಧಿ ಕೆಟ್ಟದ್ದರಿಂದ ಪ್ರಾಣಹಾರಿ ವ್ಯತಿಕ್ರಮ. ಈ ನನ್ನ ಕೆಡುಕು ಬುದ್ಧಿಯನ್ನು ನಾಶ ಮಾಡಿತು. ಅದರಿಂದ ಈ ಸಾವು ಆಗಿ ಹೋಯಿತು. ನೋಡಿ, ಅದಕ್ಕೆ ರಾಮ ಚಾನ್ಸ್ ಕೊಟ್ಟಿದ್ದು. ಈಗ ಮೊದಲೇ ಕೊಂದುಬಿಟ್ಟಿದ್ದರೆ ಏನೋ ಹೇಳಿದ್ವಪ್ಪ ಹಾಗಂತ ಮಾಡ್ಬಿಡೋದಾ ಅಂತ ಅವ್ರ ಮೇಲೆ ಬರುತ್ತೆ ಸಾಮಾನ್ಯವಾಗಿ. ಈ ಯಾವುದೇ ಸಂಬಂಧಿಕರ ನಡುವೆ ಹೋದರೆ ಅದೇ ಪ್ರಾಬ್ಲಮ್. ಏನೋ ಹೇಳಿದ್ವಪ್ಪ ಅಂತ ತಾಯಿ ಹೇಳ್ತಾ ಇದ್ಲಂತೆ, ನಿನ್ನನ್ನು ರಾಕ್ಷಸನ್ ಕೊಡ್ತೀನಿ ಅಂತ ಮಗುನ ಹೆದರಿಸ್ಲಿಕ್ಕೆ. ಆ ರಾಕ್ಷಸ ನಿಜವಾಗಿಯೂ ಬಂದರೆ ಏನು ಮಾಡ್ತಾಳೆ? ತಾಯಿ ಹೊಡೆದು ಓಡಿಸ್ತಾಳಷ್ಟೆ. ಹಾಗೆ ಇದು ದ್ರುಮಶಾಖ. ಅದಕ್ಕೆ ಸುಮ್ಮನೆ ಇದ್ದ ರಾಮ. ಅವ ಮೊದಲನೇ ಬಾರಿ ಚಾನ್ಸ್ ಕೊಟ್ಟ. ಎರಡನೇ ಬಾರಿ ಇಲ್ಲವೇ ಇಲ್ಲ, ನೀನು ಕೊಲ್ಲಲೇಬೇಕು ಅಂತ ಕೊಂದಿದ್ದ. ಅಂದಾಗಿ ರಾಮನನ್ನು ಬೈಲಿಕ್ಕೆ ಆಗ್ತಾ ಇಲ್ಲ ಅವನಿಗೆ. ಕಡೆಗೆ ನನಗೇನು ಕೊಲ್ಲಬೇಕು ಅಂತ ಇರಲಿಲ್ಲ ಅಂತಂದ. ಕಡೆಗೆ ಆಯಿತು, ನಾನೇ ತಪ್ಪು ಮಾಡಿದ್ದು ಅಂತ ಅಂದ. ಅದು ಪಾಯಿಂಟ್. ದ್ರುಮಶಾಖಾವ ಭಗ್ನೋಹಂ ಮುಹೂರ್ತಂ ಪರಿನಿಷ್ಠನನ್ ಸಾಂತಯಿತ್ವಾ ತ್ವನೇನೋಕ್ತೋ ನ ಪುನಃ ಕರ್ತುಮರ್ಹತಿ. ನೀವು ದೂರದಲ್ಲಿದ್ರಿ, ನಿಮಗೆ ಕೇಳಿಸ್ಲಿಲ್ಲ. ಅವನು ನನ್ನನ್ನು ಹೊಡೆದು ಬಡಿದು
ನಾನು ಪರಿನಿಷ್ಠನನ್ನು ನೋವು ತಾಳಲಾರದೆ ಭೂಮಿಯಲ್ಲಿ ಹೊಡೆದಾಡ್ತಾ ಇದ್ದಾಗ ಕಿವಿ ಹತ್ತಿರ ಬಾಗಿ ಹೇಳಿದ ನಮ್ಮ ಅಣ್ಣ ಸುಗ್ರೀವ, ಇನ್ನೊಮ್ಮೆ ಈ ಥರ ಮಾಡಬೇಡ ಆಯ್ತಾ ಅಂದ. ನಾನು ಅದನ್ನು ಕೇಳಿಸ್ಕೊಂಡೆ. ಅಣ್ಣನಿಗೆ ನನ್ನ ಮೇಲೆ ಎಂಥ ಕರುಣೆ, ಹೊಡಿತಾ ಇದ್ದ, ಸಾಯಿಸ್ತಾ ಇರಲಿಲ್ಲ. ಭ್ರಾತೃತ್ವಮಾರ್ಯಭಾವಶ್ಚ ಧರ್ಮಶ್ಚಾನೇನ ರಕ್ಷಿತಃ ಮಯಾ ಕ್ರೋಧಶ್ಚ ಕಾಮಶ್ಚ ಕಪಿತ್ವಂಚ ಪ್ರದರ್ಶಿತಂ. ನಮ್ಮ ಅಣ್ಣ ದೊಡ್ಡಸ್ತಿಕೆಯನ್ನು ಧರ್ಮವನ್ನು ತೋರಿಸಿದ. ನಾನೇನು ತೋರಿಸ್ದೆ? ಮಯಾ ಕ್ರೋಧಶ್ಚ ಕಾಮಶ್ಚ ಕಪಿತ್ವಂಚ ಪ್ರದರ್ಶಿತಂ. ನಾನು ಸಿಟ್ಟನ್ನು ತೋರಿಸಿದೆ, ಕಾಮವನ್ನು ತೋರಿಸಿದೆ, ಕಪಿತ್ವವನ್ನು ತೋರಿಸಿದೆ. ನಾಯಿ ಮುಂಡೆದೇನು ಬೈಲಿಕ್ಕಾಗಲ್ಲ. ಹಾಗೆ ಕಪಿ ಅಂತ ತನ್ನನ್ನು ಬೈಕೊಳ್ಳೋಲ್ಲ. ಆದರೆ ಇಲ್ಲಿ ಕಪಿಯನ್ನು ಬೈಕೋತಾ ಇದೆ, ಅದೇ ಕಪಿಯೇ. ಅದರಿಂದಾಗಿ ಸಾಮಾನ್ಯ ಕಪಿ ಅಲ್ಲ. ಹಾಗೆ ಅಚಿಂತನೀಯಂ ಪರಿವರ್ಜನೀಯಂ ಅನೀಪ್ಸನೀಯಂ ಸ್ವನವೇಕ್ಷಣೀಯಂ ಪ್ರಾಪ್ತೋಸ್ಮಿ ಪಾಪ್ಮಾನಮಿದಂ ವಯಸ್ಯ ಭ್ರಾತುರ್ವಧಾತ್ವಾಷ್ಟ್ರವಧಾದಿವೇಂದ್ರ. ಅಚಿಂತನೀಯಂ, ನಾನು ಇದನ್ನು ಯೋಚನೆ ಮಾಡಬಾರದಾಗಿತ್ತು. ಪರಿವರ್ಜನೀಯಂ, ಬಿಡಬೇಕಾಗಿತ್ತು. ಅನೀಪ್ಸನೀಯಂ, ನನ್ನ ಇಚ್ಛೆಗೆ ಯೋಗ್ಯವಾದದ್ದಲ್ಲ. ಸ್ವನವೇಕ್ಷಣೀಯಂ, ನನ್ನ ಒಳಗಡೆ ಈ ಹತ್ಯೆಯ ಬಗ್ಗೆ ನೋಡಿಕೊಳ್ಳಬಾರದಾಗಿತ್ತು. ಆದರೆ ಈ ಪಾಪವನ್ನು ನಾನು ಹೊಂದಿದ್ದೇನೆ. ವಯಸ್ಸ್ಯ, ಗೆಳೆಯ. ಹೇಗೆ? ಭ್ರಾತೃವಧಾತ್ ತ್ವಾಷ್ಟ್ರವಧಾದಿವೇಂದ್ರ. ವಿಶ್ವರೂಪನ ಮಗನಾದ ವೃತ್ರನನ್ನು ಕೊಂದದ್ರಿಂದ ಇಂದ್ರ ಯಾವ ರೀತಿ ಸಂಕಟಪಟ್ಟನೋ ಆ ರೀತಿಯ ಸಂಕಟ ನನಗಾಗ್ತಾ ಇದೆ ಅಂತ. ನಿಜವಾಗಿಯೂ ಸಂಕಟ ಏನು ಪಡಲಿಲ್ಲ, ಅದು ಇವನ ದರ್ಶನ. ಪಾಪ್ಮಾನಮಿಂದ್ರಸ್ಯ ಮಹೀಂ ಜಲಂಚ ವೃಕ್ಷಾಶ್ಚ ಕಾಮಂ ಜಗೃಹುಸ್ತ್ರಿಯಶ್ಚ ಕೋ ನಾಮ ಪಾಪ್ಮಾನಮಿಮಂ ಸಹೇತ ಶಾಖಾಮೃಗಸ್ಯ ಪ್ರತಿಪತ್ತುಮಿಚ್ಛೇತ್. ಇಂದ್ರನ ಪಾಪವನ್ನು ಭೂಮಿ ತಗೊಳ್ತು, ನೀರು ತಗೊಳ್ತು, ಗಿಡ ತಗೊಳ್ತು, ಸ್ತ್ರೀಯರು ತೆಗೆದುಕೊಂಡ್ರು. ಆದರೆ ನನ್ನ ಪಾಪವನ್ನು ಯಾರು ತಗೊಳ್ಬೇಕು? ಇದೊಂದು ಅರ್ಥವಾದ. ದೇವತೆಗಳ ಪಾಪವನ್ನು ಮನುಷ್ಯರು ಬೇರೆ ಬೇರೆಯವರು ತೆಗೆದುಕೊಳ್ಳಿಕ್ಕಾಗಲ್ಲ. ಈ ಕೆಲಸವನ್ನು ನೀವು ಮಾಡಬಾರದು ಅಂತ ಹೇಳಲಿಕ್ಕೆ ಅದೊಂದು ಅರ್ಥವಾದ ಇರೋದು. ಭೂಮಿ ತಗೊಳ್ತು, ಬ್ರಹ್ಮಹತ್ಯೆಯ ಪಾಪದ ಪರಿಣಾಮ ಏನು? ಬಂಜರು ಭೂಮಿಯ ನಡುವೆ ಆಗೋದು. ಅದು ಭೂಮಿ ತಗೊಂಡದ್ದರ ಸಂಕೇತ. ಆದರೆ ಭೂಮಿಗೆ ಸಿಕ್ಕ ವರ ಏನು? ಖಾತಪೂರ್ತರವ, ಖಾತಪೂರ್ತಿ. ಕೂಡಲೇ ಎಷ್ಟೇ ಹಳ್ಳ ತೋಡಿದ್ರು ಕೆಲವು ದಿವಸ ಆದ್ಮೇಲೆ ಅದೇ ಮುಚ್ಕೊಂಡ್ಬಿಡುತ್ತೆ. ಇನ್ನು ಜಲಂ, ನೀರು ಅದನ್ನು ಯಾರೂ ಬಂಧಿಸ್ಲಿಕ್ಕಾಗಲ್ಲ. ಆ ವರ ಇಂದ್ರನ ಪಾಪವನ್ನು ತೆಗೆದುಕೊಂಡಿದ್ದರ ಫಲ ಏನು? ನೊರೆ. ಇನ್ನು ವೃಕ್ಷ, ಅದು ಕೂಡ ಇಂದ್ರನ ಪಾಪವನ್ನು ಪಡೆಯಿತು. ವರದ ಫಲ ಏನು? ಮರದ ಕೊಂಬೆ ಚಿಗುರುತ್ತೆ ಕತ್ತರಿಸಿದರೆ. ಪಾಪದ ಫಲ ಏನು? ಅಂಟು. ಇನ್ನು ಹೆಣ್ಣು ಮಕ್ಕಳ ಒಂದು ವರ ಏನು? ಹೆಣ್ಣು ಮಕ್ಕಳಿಗೆ ಅವರಿಗೆ ಗಂಡಸಿಗಿಂತ ಹೆಚ್ಚು ಸುಖ ಸಿಗತ್ತೆ. ಗಂಡಸಿಗಿಂತ ಹೆಚ್ಚು ಸುಖ ಅವ್ರಿಗೆ ಸಿಗತ್ತೆ. ಅದರ ಕೆಟ್ಟ ಪರಿಣಾಮ ಏನು? ರಜಸ್ಸು. ಇದು ಅರ್ಥವಾದ. ಮಧ್ವಾಚಾರ್ಯರು ಹೇಳಿರೋದು ಇದು ಅರ್ಥವಾದ. ಭೂಮಿ ಅದಕ್ಕಿಂತ ಮೊದಲು ಅಗದ್ರೆ ಮುಚ್ಕೊಳ್ತಾನೆ ಇರಲಿಲ್ವಾ? ನೀರಿನಲ್ಲಿ ನೊರೆ ಇರಲಿಲ್ವಾ? ಯಾಕೆಂದ್ರೆ ನೀರಿನಲ್ಲಿ ಆ ಇರುವ ನೊರೆಯನ್ನೇ ಹಚ್ಚಿ ಕೊಂದದ್ದು ವೃತ್ರನನ್ನ.
ಅಲ್ವಾ? ಇನ್ನು ವೃಕ್ಷ ಯಾವತ್ತು ಮರವನ್ನು ಕತ್ತರಿಸಿದ್ರೆ ಬೆಳೀತಾ ಇರಲಿಲ್ವಾ? ಹೆಣ್ಣು ಮಕ್ಕಳಿಗೆ ಈ ಹಿಂದೆ ಅವರ ಸಹಜವಾದ ಪುಷ್ಪ ಆಗ್ತಾ ಇರಲಿಲ್ವಾ? ಮುಂದೆ ಆಗಲ್ವಾ? ಆಗತ್ತೆ. ಅದನ್ನ ಅರ್ಥವಾದ ಈ ಸಂದರ್ಭದಲ್ಲಿ ಅಂದರೆ ಭೂಮಿಯ ಬಂಜರು ಭೂಮಿ, ಮರುಭೂಮಿ, ಪಾಪಿಷ್ಠ ಮತದ ಆವಾಸ ಸ್ಥಾನ, ಪಾಪಿಷ್ಠರ ಆವಾಸ ಸ್ಥಾನ ಅಂತ. ಇನ್ನು ಜಲ, ನೀರು ನೊರೆ ಬರುವ ಹಾಗೆ ನಾವು ಮೈಂಟೈನ್ ಮಾಡಬಾರದು. ಉತ್ಕಟವಾದ ನೊರೆ ಬರ್ತಾ ಇತ್ತು ಅಂತಂದ್ರೆ ನೀರು ಕೆಟ್ಟಿರುತ್ತಲ್ವಾ? ಅದಕ್ಕೆ ಹಾಗೆ ಅದು ಪಾಪಿ, ಅದರಿಂದಾಗಿ ಪಾಪದ ಪರಿಣಾಮ, ಅದರಿಂದಾಗಿ ನೀರು ನೊರೆ ಕಟ್ಟದಂತೆ ನೋಡ್ಕೊಳ್ಬೇಕು. ಇನ್ನು ಗಿಡದ ಅಂಟನ್ನು ತಿನ್ನಬಾರದು. ತೀರಾ ಅಗತ್ಯ ಅಂತ ಹೇಳಿ ಹೆಣ್ಣು ಮಕ್ಕಳಿಗೆ ಕೆಲವು ಔಷಧಿಗಳನ್ನು ಮಾಡ್ತಾರೆ. ಅದು ಹೆಣ್ಣು ಮಕ್ಕಳು ಮಾತ್ರ ಅವರು ಮಕ್ಕಳನ್ನು ಹೆತ್ತ ಮೇಲೆ ಸೊಂಟ ಗಟ್ಟಿಯಾಗಲಿ ಅಂತ ಹೇಳಿ ಆ ಅಂಟುಗಳನ್ನು ಕೊಡ್ತಾರೆ. ಅದನ್ನು ಇವರು ತಿನ್ನಬಾರ್ದು. ಯಾರು? ಗಂಡು ಮಕ್ಕಳು ತಿನ್ನೋ ಅಗತ್ಯ ಇಲ್ಲ, ತಿನ್ನಬಾರ್ದು ಅದನ್ನು ವಸ್ತುತಃ. ಯಾಕೆಂದರೆ ದೇಹಕ್ಕೆ ಬೇಡ ಅದು. ಇನ್ನು ಹೀಗೆ ಮಹಿ, ಜಲ, ವೃಕ್ಷ, ಸ್ತ್ರೀ, ಅದರ ಅರ್ಥ ಪಾಪದ ಪರಿಣಾಮ ಅಂದರೆ ಆ ಸಂದರ್ಭದಲ್ಲಿ ಅವ್ರಿಗೆ ನೋವು, ಮೂಡ್ ಸ್ವಿಂಗ್ ಅವೆಲ್ಲ ಆಗ್ತಾ ಇರುತ್ತೆ. ನೀವು ಅವರನ್ನು ಕೆಲಸ ಮಾಡಿಸದೇ ಇರಬೇಕು ಅಷ್ಟೇ. ಆದರೆ ಇದರ ಸುತ್ತ ಬೆಳೆದುಕೊಂಡಷ್ಟು ಧರ್ಮಶಾಸ್ತ್ರ ಯಾವುದ್ರ ಮೇಲೂ ಬೆಳ್ಕೊಂಡಿಲ್ಲ, ವಿಶೇಷತಃ ಹೆಣ್ಣು ಮಕ್ಕಳ ಮೇಲೆ. ನಾನೊಂದು ಅದೇ ತಮಾಷೆ ಮಾಡ್ತಾ ಇದ್ದೆ. ಮಧ್ವಾಚಾರ್ಯರು ಬಂದು ಏನನ್ನಾದರೂ ಹೇಳ್ತೇನೆ ಅಂತಂದರೆ ಈಗ ಇರುವ ಬ್ರಾಹ್ಮಣರು ಅವರು ಹೇಳ್ತಾರೆ, ಗಂಡಸರ ಜುಟ್ಟು ಮತ್ತು ಹೆಂಗಸರ ಮುಟ್ಟು ಇವೆರಡು ಬಿಟ್ಟು ಬೇಡ ನೀವು ಹೇಳುವ ಗುಟ್ಟು ಅಂತಾರೆ ಅಂತ. ಅಷ್ಟು ಅದ್ರ ಮೇಲೆ ಆಗ್ರಹ, ಅಷ್ಟು ಅದ್ರ ಮೇಲೆ ವಿಚಾರ, ಅಷ್ಟು ಅದ್ರ ಸುತ್ತನೇ ಇರ್ತಾರೆ ಮಡಿವಂತರು. ಅದನ್ನ ಬಿಟ್ಟು ಆಚೆ ಬರಲ್ಲ. ಇದು ನಮ್ಮ ಹಣೆ ಬರಹ. ಅದರಿಂದಾಗಿ ಉನ್ನತೋನ್ನತ ಚಿಂತನೆಗಳು ಇಡೀ ಜಗತ್ತನ್ನು ಆಕ್ರಮಿಸೋದು, ಇಡೀ ಜಗದ್ಗುರುತ್ವವನ್ನು ನಾವಿವತ್ತು ಆಯಿತು ಮಧ್ವರ ಜಗದ್ಗುರುತ್ವವನ್ನು ಪ್ರೂವ್ ಮಾಡಿ ಅಂತ ಹೇಳಿ ಬೇರೆ ಬೇರೆ ದೇಶದವರು ಬಂದರೆ ನಮಗೆ ಇವತ್ತು ಪ್ರೂವ್ ಮಾಡಲಾಗದಷ್ಟು ಸಮಸ್ಯೆಗಳುಂಟು. ಯಾಕೆಂದರೆ ಎಲ್ಲ ಇಲ್ಲೇ ನಿಂತೋಗ್ಬಿಡ್ತಾರೆ. ಬರುವ ಸಮಸ್ಯೆ ಏನು ಅಂದರೆ, ಬ್ರಾಹ್ಮಣರು ಏನಾದರೂ ಪ್ರಶ್ನೆ ಕೇಳಿ ಅಂತಂದರೆ ಧಾವಳಿ ಒದ್ದೆ ಮಾಡಬಹುದಾ ಮಾಡಬಾರ್ದ, ಇಲ್ಲೇ ಶುರು ಅವ್ರದ್ದು. ಆದರೆ ಇದು ಒಂದು ಅರ್ಥವಾದ ಅಷ್ಟೇ ಅನ್ನೋದೇ ಐಡಿಯಾ ಬರ್ತಾ ಇಲ್ಲ ಯಾರಿಗೂ. ಅದರ ಮಿತಿ ಅಷ್ಟೇ. ಆದ್ದರಿಂದ ಅವನು ಹೇಳೋದು ಈ ಪುರಾಣದ ಅರ್ಥವಾದವನ್ನೇ ಬಳಸ್ಕೊಂಡು ಸುಗ್ರೀವನು ಹೇಳಿದ. ಅವನು ಪಾಪವನ್ನು ಪಾಲು ಮಾಡಿಕೊಂಡ್ರು, ನನ್ನ ಪಾಪ ಯಾರು ಪಾಲು ಮಾಡ್ಕೋತಾರೆ? ಯಾರ ಪಾಪವನ್ನು ಇನ್ನೊಬ್ಬರು ಕೊಡ್ಲಿಕ್ಕಾಗಲ್ಲ. ಆ ಪಾಪದಿಂದ ಅವ್ರು ನೇರವಾಗಿ ಪ್ರಯೋಜನ ಪಡೆದಿದ್ರೆ ಮಾತ್ರ ಆಗತ್ತೇನು. ಅದು ಪಾಪ ಅಂದರೆ ಮನಸ್ಸಿನ ಸೂಕ್ಷ್ಮ ಪ್ರಭೇದ ಅಷ್ಟೇ, ಅದು ಯಾವುದೋ ಒಂದು ಭೌತಿಕವಾದ ವಸ್ತು ಅಲ್ಲ. ಇಷ್ಟು ವಿವೇಚನೆ. ಅದರೊಂದಿಗೆ ನಾವು ಇಲ್ಲಿ ನೋಡೋಣ, ನಾರ್ಹಾಮಿ ತನ್ಮಾನಮಿಮಂ ಪ್ರಜಾನಾಂ ನ ಯೌವ ರಾಜ್ಯಂ ಕುತ ಏವ ರಾಜ್ಯಂ ಅಧರ್ಮಯುಕ್ತಂ ಕುಲನಾಚಯುಕ್ತಂ ಏವಂ ವಿಧಂ ರಾಘವ ಕರ್ಮ ಕೃತ್ವಾ. ಈ ಸನ್ಮಾನಕ್ಕೆ ನಾನು ಅರ್ಹ ಅಲ್ಲ, ನಾನು ರಾಜನಾಗಬಾರದು, ಯುವರಾಜನಾಗಲು ಆರೆ. ಯಾಕೆಂದರೆ ಅಧರ್ಮಯುಕ್ತವಾದ ಕುಲನಾಚಯುಕ್ತವಾದ ಈ ತರಹದ ಕರ್ಮವನ್ನು ಮಾಡಿದ ಮೇಲೆ ಕಪಿಗಳಿಗೆ ಹಿಂಸೆಯಾಗುವ ಕೆಲಸವನ್ನು ಮಾಡಿ ಕಪಿಗಳಿಗೆ ಹೇಗೆ ರಾಜ ಆಗಲಿ? ಪಾಪಸ್ಯ ಕರ್ತಾಸ್ಮಿ ವಿಗರಹಿತಸ್ಯ ಕ್ಷುದ್ರಸ್ಯ ಲೋಕಾಪಕೃತಸ್ಯ ಲೋಕೆ ಶೋಕೋ ಮಹಾನ್ ಮಾಂ ಅಭಿವರ್ತತೇಯಂ ವೃಷ್ಟೇರ್ಯಥಾ ನಿಮ್ನಮಿವಾಂಬುವೇಗಃ. ಪಾಪವನ್ನು ಮಾಡಿದ್ದೇನೆ, ಕ್ಷುದ್ರನಾಗಿದ್ದೇನೆ, ಇಡೀ ಲೋಕಕ್ಕೆ ಅಪಕಾರ ಮಾಡಿದ್ದೇನೆ. ಹೀಗಿರುವ ನನ್ನನ್ನು ಕುರಿತು ದುಃಖ ಉಕ್ಕುಕ್ಕಿ ಹರಿತಾ ಇದೆ. ಹೇಗೆ? ವೃಷ್ಟೇರ್ಯಥಾ ನಿಮ್ನಮಿವಾಂಬುವೇಗಃ, ಮಳೆಗಾಲದ ನೀರು ಇಳಿಜಾರಿನಲ್ಲಿ ಸಳಸಳನೆ ಹರಿದು ಬರುವ ಹಾಗೆ. ಏನೋ ಮಯೋ ಸೋದರ್ಯ ಘಾತ ಪರಗಾತ್ರವಾಲ
ಸಂತಾಪಹಸ್ತಾಕ್ಷಿ ಶಿರೋ ವಿಚಾಣಃ ಏನೋ ಮಯೋ ಮಾಂ ಅಭಿಹಂತಿ ಹಸ್ತಿ ದೃಪ್ತೋ ನದಿ ಕೂಲಮಿವ ಪ್ರವೃದ್ಧ. ಈ ಪಾಪವೆಂಬ ಆನೆ ಬರ್ತಾ ಇದೆ. ಸೋದರ್ಯ ಗಾತ್ರ ಪರಗಾತ್ರವಾಲಹ. ಅಣ್ಣನನ್ನ ಕೊಂದದ್ದನ್ನ, ಅಣ್ಣನ ಕೊಲೆ ಅನ್ನುವ ಬಾಲವನ್ನು ಹೊಂದಿರುವ, ಸಂತಾಪವೆಂಬ ಸೊಂಡಿಲನ್ನು, ಕಣ್ಣನ್ನು, ತಲೆಯನ್ನು, ಕೋರೆ ದಾಡೆಯನ್ನೂ ಹೊಂದಿರುವ ಏನೋಮಯ ಪಾಪವೆಂಬ ಹಸ್ತಿ ನನ್ನನ್ನು ಓಡಿಸಿಕೊಂಡು ಬರ್ತಾ ಇದೆ. ಎಷ್ಟು ಚೆನ್ನಾಗಿದೆ ರೂಪಕ. ಆನೆಗೆ ಬಾಲ ಯಾವುದು ಅಂದರೆ, ಈ ಪಾಪವೆಂಬ ಆನೆಗೆ ಬಾಲ ಬಾಲ ಹಿಂದೆ ಬರುತ್ತೆ. ಆನೆಗೆ ಬಾಲ ಯಾವುದು ಈ ಪಾಪವೆಂಬ ಆನೆಗೆ ಅಂದರೆ ಸೋದರಿ ಅಘಾತ ಪರಗಾತ್ರವಾಲಹ. ಅಣ್ಣನನ್ನ ಕೊಂದೇ ಕೊಲ್ಲಿಸಿದೆ ಅನ್ನುವ ಪಾಪ ಅದು ಮುಂದಿನ ಜನ್ಮಕ್ಕೆ ಬರುತ್ತೆ. ಅದು ಆನೆ ಬಂದ ಹಿಂದೆ ಬರ್ತಲ್ಲ. ಅಣ್ಣನನ್ನ ಕೊಲ್ಲಿಸಿದ್ದು ಆಮೇಲೆ ಬರುತ್ತೆ ಪಾಪ. ಅದಕ್ಕೆ ಅವನು ಎಷ್ಟು ಚೆನ್ನಾಗಿ ಆ ವಾಲ್ಮೀಕಿಗಳ ಸೋದರ್ಯ ಗಾತ್ರ ಪರಗಾತ್ರವಾಲಹ ಸಂತಾಪ ಹಸ್ತಾಕ್ಷಿ ಶಿರೋ ವಿಚಾಣಃ. ಸಂತಾಪವೆಂಬ ಸೊಂಡಿಲು, ಸಂತಾಪವೆಂಬ ಕಣ್ಣು ಅದು ಕಿರಿದಾಗಿರುತ್ತೆ. ಆನೆಯ ಕಣ್ಣು ಕಿರಿದು, ಬಹಳ ದೂರ, ಬಹಳ ಅಗಲ, ಬಹಳ ಉದ್ದ, ಬಹಳ ಅಗಲವಾಗಿರಲ್ಲ. ಹಾಗೆ ಈ ಪಾಪ ಸಂತಾಪ ಇತ್ತು ಅಂದರೆ ಏನನ್ನು ನೋಡ್ಲಿಕ್ಕೆ ಆಗಲ್ಲ. ಆಮೇಲೆ ಶಿರೋವಿಚಾಣ, ಸಂತಾಪ ದೊಡ್ಡದಿರದೆ, ಆಮೇಲೆ ಉದ್ದವಾದ ಕೋರೆದಾಡೆ. ಈ ತರಹ ಇರುವ ಪಾಪವೆಂಬ ಆನೆ ನನ್ನನ್ನು ಅಟ್ಟಿಸಿಕೊಂಡು ಬರ್ತಾ ಇದೆ. ಅಂಹೋಬತೇದಂ ನೃವರಾವಿಚಹ್ಯಂ ನಿವರ್ತತೆ ಮೇ ಹೃದಿ ಸಾಧು ವೃತ್ತಂ ಅಗ್ನೌ ವಿವರಣಂ ಪರಿತಪ್ಯಮಾನಂ ಕಿಟ್ಟಂ ಯದಾ ರಾಘವ ಜಾತ ರೂಪಂ. ಅಸಹ್ಯವಾದ ಕಿಟ್ಟ. ಕಿಟ್ಟ ಅಂದರೆ ಲೋಹ ಮಲವನ್ನು ಕಿಟ್ಟ ಅಂತ ಕರೀತಾರೆ. ಕರಿತೀರಾ ಕೃಷ್ಣನನ್ನ ಕಿಟ್ಟ ಅಂತ? ಕಿಟ್ಟ ಅಂದರೆ ಸಂಸ್ಕೃತದಲ್ಲಿ ಲೋಹಮಲ, ಬಂಗಾರದ, ಬೆಳ್ಳಿಯ, ತಾಮ್ರದ ಮೇಲೆ ಕೂಡುವ ಕೊಳಕು ಏನಿದೆ ಅದನ್ನು ಕಿಟ್ಟ ಅಂತ ಕರೆಯೋದು. ಮಹಾಬಲಾನಾಂ, ಆ ರೀತಿ ಕಿಟ್ಟ ಪಾಪ ಕಿಟ್ಟದಂತೆ ನನ್ನಲ್ಲಿ ಕೂತಿದೆ. ಮಹಾಬಲಾನಾಂ ಹರಿಯೂಥಪಾನಾಂ ಇದಂ ಕುಲಂ ರಾಘವ ಮನ್ನಿಮಿತ್ತಂ ಅಸ್ಯಾಂಗದಸ್ಯಾಪಿ ಚ ಶೋಕತಾಪಾತ್ ಅರ್ಧಸ್ಥಿತ ಪ್ರಾಣಮಿತೀವ ಮನ್ಯೇ. ಇವತ್ತಿಗೆ ಮುಗೀತು. ಕಪಿ ಸಾಮ್ರಾಜ್ಯ ಇನ್ನು ಉಳಿತಾ ಇಲ್ಲ. ಇಟ್ ಈಸ್ ನೋ ಮೋರ್. ಯಾಕೆ ಅಂದರೆ ನನ್ನ ನಂತರ ಪಾಲನೆ ಮಾಡಬೇಕಾದವನು ಯಾರು? ಅಂಗದ. ಅಂಗದನೂ ಕೂಡ ಇನ್ನೇನು ಸಾಯುವ ಹಾಗಾಗಿದ್ದಾನೆ. ಅಂತಹ ದುಃಖ ಅವನನ್ನು ಮುಸುಕಿದೆ. ಹೀಗೆ ಇಡೀ ರಾಜ್ಯವನ್ನು ನಾನು ಹಾಳು ಮಾಡಿದೆ. ಸುತಸ್ತು ಲಭ್ಯಸ್ತು ಜನಸ್ತು ವಶ್ಯಃ ಕುತಸ್ತು ಪುತ್ರಸ್ತು ದೃಶೋಂಗದೇನ ನ ಚಾಪಿ ವಿದ್ಯೇತ ಸ ವೀರದೋಚೋ ಯಸ್ಮಿನ್ ಭವೇತ್ ಸೋದರ ಸನ್ನಿಕರ್ಚಃ. ಮಗ ಸುಲಭ ಸಿಗ್ತಾನೆ, ಮಗನನ್ನು ಉತ್ಪಾದನೆ ಮಾಡಬಹುದು, ಸಜ್ಜನರು ಬೇಕಾದಷ್ಟು ಕಡೆ ಸಿಗಬಹುದು. ಆದರೆ ಒಳ್ಳೆಯ ಅಣ್ಣ ಮತ್ತೆ ಸಿಗ್ತಾನ? ಅಣ್ಣನ ತರಲಿಕ್ಕಾಗತ್ತ? ಮಗನನ್ನು ಹುಟ್ಟಿಸ್ಬಹುದು, ಅಣ್ಣನನ್ನು ಹುಟ್ಟಿಸ್ಲಿಕ್ಕಾಗತ್ತಾ? ಅದ್ಯಾಂಗದೋ ವೀರವರೋ ನ ಜೀವೇತ್ ಜೀವೇತ ಮಾತಾ ಪರಿಪಾಲನಾರ್ಥಂ ವಿನಾತು ಪುತ್ರಂ ಪರಿತಾಪದೀನ ಸಾನೈವ ಜೀವೇದಿತಿ ನಿಶ್ಚಿತಂ ಮೇ. ತಾರೆ ಬದುಕಬೇಕು, ಅಂಗದನಿಗಾಗಿ ಬದುಕಬೇಕು. ಅಂಗದನೇ ಬದುಕೋದು ಖಾತ್ರಿ ಇಲ್ಲ, ಇನ್ನು ತಾರೆ ಬದುಕ್ತಾಳ? ಸೋಹಂ ಪ್ರವೇಕ್ಷ್ಯಾಮ್ಯತಿ ದೀಪ್ತಮಗ್ನಿಂ ಭ್ರಾತ್ರಾ ಚ ಪುತ್ರೇಣ ಚ ಸಖ್ಯಮಿಚ್ಛನ್ ಇಮೇ ವಿಚೇಷ್ಯಂತಿ ಹರಿಪ್ರವೀರಾಃ
ಸೀತಾಂ ನಿದೇಚೆ ಪರಿವರ್ತಮಾನಾಹ. ಅದರಿಂದಾಗಿ ಉರಿದುರಿಯುವ ಬೆಂಕಿಯ ಜ್ವಾಲೆಯನ್ನು ಅಣ್ಣನ ಜೊತೆಗೆ ನಾನೂ ಸೇರಿಬಿಡ್ತೀನಿ, ನಾನೂ ಸುಟ್ಟೋಗ್ತೀನಿ. ನಾನು ಮಾಡಿದ ತಪ್ಪು ನನ್ನನ್ನು ಕಾಡ್ತಾ ಇದೆ ರಾಮ. ನಿನ್ನ ಕೆಲಸ ಮರ್ತಿಲ್ಲ ನಾನು. ಇದೋ ನನ್ನ ಪರವಾಗಿ ಈ ಕಪಿಗಳೆಲ್ಲ ಸೀತೆಯನ್ನು ಹುಡುಕ್ತಾರೆ, ಆಯ್ತಾ? ಕೃತ್ನಂತುತೆ ಸೇತ್ಸ್ಯತಿ ಕಾರ್ಯಮೇತತ್ ಮಯ್ಯಪ್ಯತೀತೆ ಮನುಜೇಂದ್ರ ಪುತ್ರ ಕುಲಸ್ಯ ಹಂತಾರಮ ಜೀವನಾರ್ಹಂ ರಾಮಾನುಜಾನೀಹಿ ಕೃತಾಗತಂ ಮಾಂ. ಈ ಎಲ್ಲ ಕೆಲಸ, ನಿನ್ನ ಕೆಲಸ ಏನಿದೆ ಅದು ನಾನು ಸತ್ತ ಮೇಲೂ ಆಗತ್ತೆ. ಆದರೆ ಈ ಕುಲವನ್ನು ಕೊಂದ, ಬಾಳಲು ಯೋಗ್ಯನಲ್ಲದ ಪಾಪಿಷ್ಠನಾದ ನಾನು ಸಾಯಲಿಕ್ಕೆ ಅನುಮತಿ ಕೊಡು ರಾಮ. ಇತ್ಯೇವಮಾರ್ತಸ್ಯ ರಘುಪ್ರವೀರ ಶ್ರುತ್ವಾ ವಚೋ ವಾಲಿ ಜಘನ್ಯಜಸ್ಯ ಸಂಜಾತ ಬಾಷ್ಪರವೀರ ಹಂತ ರಾಮೋ ಮುಹೂರ್ತಂ ವಿಮನಾ ಬಭೂವ. ಈ ರೀತಿ ವಾಲಿಯ ತಮ್ಮ ಸುಗ್ರೀವ ಹೋ ಅಂತ ಅಳ್ತಾ ಇರುವಾಗ ರಾಮನ ಕಣ್ಣಲ್ಲಿ ನೀರು ಕಾಣಿಸಿಕೊಂಡಿತು. ಒಂದು ಸ್ವಲ್ಪ ಕಾಲ ವಿಮನಾ ಬಭೂವ, ಬೇಸರದಿಂದ ನಿಂತು ಬಿಟ್ಟ. ತಸ್ಮಿನ್ ಕ್ಷಣೇ ಭೀಕ್ಷ್ಣಮಭೀ ಅವೇಕ್ಷಮಾಣಃ ಕ್ಷಿತಿಕ್ಷಮಾವಾನ್ ಭುವನಸ್ಯ ಗೋಪ್ತಾ ರಾಮೋ ರುದಂತೀಂ ವ್ಯತನೆ ನಿಮಗ್ನಾಂ ಸಮುತ್ಸುಕಸ್ಸೋಥ ದದರ್ಚ ತಾರಾಂ. ಆ ಕ್ಷಣದಲ್ಲಿ ಭೂಮಿಯನ್ನು ನೋಡಿದ, ತಲೆ ಎತ್ತಿ ಬೆಟ್ಟಗಳನ್ನು ಕಂಡ, ಆಮೇಲೆ ತಲೆಯನ್ನು ತಗ್ಗಿಸಿ ತಾರೆಯನ್ನು ನೋಡಿದ. ತಾಂ ಚಾರು ನೇತ್ರಾಂ ಕಪಿಸಿಂಹನಾಥಾಂ ಪತಿಂ ಸಮಾಶ್ಲಿಷ್ಯ ತದಾಶಯಾನಾಂ ಉತ್ಥಾಪಯ ಮಾತುರದೀನ ತತ್ವಾಂ ಮಂತ್ರಿಪ್ರಧಾನ ಕಪಿರಾಜಪತ್ನೀಂ. ಸುಮ್ಮನೆ ಅವಳನ್ನು ನೋಡಿದ. ಅವಳೋ ಅಳುತ್ತಿದ್ದಾಗಲೂ ಚಂದದ ಕಣ್ಣವಳಾಗಿ ಕಾಣ್ತಾ ಇದ್ಲು. ತಾಂ ಚಾರು ನೇತ್ರಾಂ ಪತಿಂ ಸಮಾಶ್ಲಿಷ್ಯ ತದಾಚಯಾನಾಂ. ಗಂಡನನ್ನು ಅಪ್ಪಿಕೊಂಡು ಅಲ್ಲೇ ಮಲಗಿದ್ದಾಳೆ. ಹೀಗಂದ ರಾಮ ಕಣ್ಣು ಸನ್ನೆಯಲ್ಲಿ. ರಾಜನ ಗಾಂಭೀರ್ಯದಿಂದ ಮಂತ್ರಿಗಳೆಲ್ಲ ಹೋಗಿ ಎಬ್ಸಿದ್ರು ಅವಳನ್ನ. ಸಾ ವಿಸ್ಫುರಂತಿ ಪರಿರಭ್ಯಮಾಣ ಭರ್ತು ಸಮೀಪಾದಪನೀಯಮಾನ ದದರಚ ಚಾ ರಾಮಂ ಶರಚಾಪಪಾಣಿಂ ಸ್ವತೇಜಸಾ ಸೂರ್ಯಮಿವಜ್ವಲಂತಂ. ಅವಳನ್ನು ಹಿಂದ್ಗಡೆ ದರದರನೆ ಎಳ್ಕೊಂಡು ಬರ್ತಾ ಇದ್ದಾರೆ. ಹಾಗೆ ಎಳ್ಕೊಂಡು ಬರ್ತಾ ಇರುವಾಗ ರಾಮನನ್ನು ಹೀಗೆ ನೋಡಿದ್ಲು. ಸುಸಂವೃತಂ ಪಾರ್ಥಿವ ಲಕ್ಷಣೈಶ್ಚ ತಂ ಚಾರು ನೇತ್ರಂ ಮೃಗಶಾವನೇತ್ರ ಅದೃಷ್ಟಪೂರ್ವಂ ಪುರುಷ ಪ್ರಧಾನಂ ಅಯಂ ಸ ಕಾಕುತ್ಸ್ಥ ಇತಿ ಪ್ರಜಜ್ಞೆ. ರಾಜನ ಠೀವಿಯಲ್ಲಿ ನಿಂತಿದ್ದಾನೆ. ದುಃಖದ ಪರಿಸರದಲ್ಲಿಯೂ ಕೂಡ ಅವನ ಗತ್ತು ಗಾಂಭೀರ್ಯಗಳು ಕಡಿಮೆಯಾಗಿಲ್ಲ, ಏನು ಮಾತಾಡ್ತಾ ಇಲ್ಲ. ತಂಚಾರು ನೇತ್ರಂ, ಚಂದದ ಕಣ್ಣಿನವ. ಇವಳು ಮೃಗಶಾವ ನೇತ್ರ, ಜಿಂಕೆಯ ಮರಿಯಂತೆ ಕಣ್ಣವಳು. ಅದೃಷ್ಟಪೂರ್ವಂ ಪುರುಷ ಪ್ರಧಾನಂ, ಹಿಂದೆ ನೋಡಿರಲಿಲ್ಲ. ಅವನು ನಿಂತ ಆಳ್ತನವನ್ನು ನೋಡಿ ಕಾಕುತ್ಸ್ಥ ಇತಿ ಪ್ರಜಜ್ಞೆ. ಓ, ಇವನು ರಾಮ ಅಂತ ಅಂದ್ಕೊಂಡ್ಲಂತೆ. ಅವಳು ರಾಮನ ಮೊದಲೆಲ್ಲ ನೋಡಿದ್ಲು. ಅದೃಷ್ಟಪೂರ್ವಂ ಕೇಳಿದ್ಲು ಅಂಗದನ ಬಾಯಿಂದ, ರಾಮ ಅಂತ ಬಂದಿದ್ದಾನೆ, ದಶರಥನ ಮಗ, ಅವನು ಸುಗ್ರೀವನ ಜೊತೆ ಸಖ್ಯ ಮಾಡಿದ್ದಾನೆ ಅಂತ ಅಂಗದ ಹೇಳಿದ್ದನ್ನ ಕೇಳಿದ್ಲು, ನೋಡಿರಲಿಲ್ಲ. ದುಃಖದಲ್ಲಿ ಓಡಿ ಬಂದು ತಪ್ಪಿಕೊಂಡು ತೆಗೆದು ಎಲ್ಲ ಆಯಿತು. ಯಾವಾಗ ಬಲಾತ್ಕಾರವಾಗಿ ಹಿಂದೆ ಸರಿಸ್ತಾ ಇದ್ರೋ, ಹೀಗೆ ಸರಿಸ್ತಾ ಇರಬೇಕಾದ್ರೆ ಅವನ ಕಡೆ ಗಮನ ಹೋಯಿತು. ಓ, ಇವನೇ ರಾಮ ಅಂತ ಅನ್ಕೊಂಡು. ತಸ್ಯೇಂದ್ರ ಕಲ್ಪಸ್ಯ ದುರಾತದಸ್ಯ ಮಹಾನುಭಾವಸ್ಯ ಸಮೀಪಮಾರ್ಯ ಆರ್ತಾತಿ ತೂರ್ಣಂ ವ್ಯತನಂ ಪ್ರಪನ್ನ ಜಗಾಮತಾರ ಪರಿವಿಹ್ವಲಂತೀ.
ಆಮೇಲೆ ಅವನ ಹತ್ತಿರ ಹೋದಳು, ರಾಮನ ಹತ್ತಿರ. ತಂಸಾತಮಾಸಾದ್ಯ ವಿಶುದ್ಧ ಸತ್ವಂ ಶೋಕೇನ ಸಂಭ್ರಾಂತ ಶರೀರಭಾವ ಮನಸ್ವಿನಿ ವಾಕ್ಯಮುವಾಚ ತಾರ ರಾಮಂ ತರುಣೋತ್ಕರ್ಷಣ ಲಬ್ಧ ಲಕ್ಷ್ಯಂ. ಅವನು ನೋಡಿದ್ಲು. ಅವಳು ಇನ್ನು ಓಡಿ ಹೋಗಿ ಕೆಳಗಡೆ ಕುಸಿದು ಅಪ್ಪಿಕೊಳ್ಳೋಲ್ಲ ಅಂತ ಜನರಿಗೆ ಖಾತ್ರಿ ಆಯಿತು. ಯಾಕೆಂದರೆ ರಾಮನನ್ನೇ ನೋಡ್ತಾ ನಿಂತಲು, ಏನೋ ಹೇಳಲಿಕ್ಕಿದೆ ಅವಳಿಗೆ ಅಂತ ಅನ್ನಿಸ್ತು ಅವರೆಲ್ಲರಿಗೂ. ಅದಕ್ಕೆ ಅವರೇನು ಮಾಡಿದ್ರು, ಬಿಟ್ಬಿಟ್ರು. ಅವಳು ದಡದಡನೆ ನಡ್ಕೊಂಡು ಹೋದ್ಲು. ರಾಮಂ ವಾಕ್ಯಮುವಾಚ, ರಾಮನ ಬಳಿ ನಿಂತು ಅವಳು ಹೇಳಿದ್ಲಂತೆ, ತ್ವಮಪ್ರಮೇಯಶ್ಚ ದುರಾಸದಶ್ಚ ಜಿತೇಂದ್ರಿಯಶ್ಚೋತ್ತಮ ಧರ್ಮಕಶ್ಚ ಅಕ್ಷೀಣ ಕೀರ್ತಿಶ್ಚ ವಿಚಿಕ್ಷಣಶ್ಚ ಕ್ಷಿತಿಕ್ಷಮಾವಾನ್ ಕ್ಷತಜೋಪಮಾಕ್ಷಃ. ತ್ವಮಪ್ರಮೇಯ, ನಿನ್ನನ್ನು ಅಳೆಯಲಾಗುವುದಿಲ್ಲ. ದುರಾಸದಶ್ಚ, ನಿನ್ನನ್ನು ತಡವಲಾಗುವುದಿಲ್ಲ. ಜಿತೇಂದ್ರಿಯಶ್ಚ, ಇಂದ್ರಿಯವನ್ನು ಗೆದ್ದವ ನೀನು. ಉತ್ತಮ ಧರ್ಮಕಶ್ಚ, ಉನ್ನತವಾದ ಧರ್ಮದವನು. ಅಕ್ಷೀಣ ಕೀರ್ತಿಶ್ಚ ವಿಚಕ್ಷಣಶ್ಚ, ಒಳ್ಳೆಯ ಕೀರ್ತಿ ಇದೆ. ಜಾಣ, ಭೂಮಿಯಂತೆ ಸಹಿಸುವವ. ಕ್ಷತಜೋಪಮಾಕ್ಷಃ, ಕೆಂಪು ಬಣ್ಣದ ತುದಿ ಕಣ್ಣಿನವ. ತ್ವಮಾತ್ತ ಬಾಣಾತನ ಬಾಣಪಾಣಿ ಮಹಾಬಲಃ ಸಂಹನನೋಪಪನ್ನಃ ಮನುಷ್ಯ ದೇಹಾಭ್ಯುದಯಂ ವಿಹಾಯ ದಿವ್ಯೇನ ದೇಹಾಭ್ಯುದಯೇನ ಯುಕ್ತಃ. ತ್ವಂ ಆತ್ತ ಬಾಣಾತನ ಬಾಣಪಾಣಿ, ಬಿಲ್ಲು ಬಾಣಗಳನ್ನು ಕೈಯಲ್ಲಿ ಹಿಡಿದಿದ್ದಿ. ಮಹಾಬಲ ಸಂಹನನೋಪಪನ್ನಃ, ಒಳ್ಳೆಯ ದೇಹದಾರ್ಢ್ಯ ನಿನಗಿದೆ. ಆತ್ತ ಅದು ಏನಾಗಿದೆ, ಆ ದತ್ತ, ಅದು ಆತ್ತ, ಸ್ವೀಕಾರ ಅಂತನ್ನುವ ಅರ್ಥ. ಮನುಷ್ಯ ದೇಹಾಭ್ಯುದಯಂ ವಿಹಾಯ, ನಿನ್ನ ಶರೀರವನ್ನು ನೋಡಿದರೆ ಮನುಷ್ಯರ ದೇಹದ ತರಹ ಕಾಣೋಲ್ಲ. ದಿವ್ಯೇನ ದೇಹಾಭ್ಯುದಯೇನ ಯುಕ್ತ, ನಿನ್ನ ಆಳ್ತನ, ನಿನ್ನ ಆ ನಿಂತ ಭಂಗಿ ಅಲೌಕಿಕವಾದ ದೇಹದ ಸ್ಥಿತಿಯನ್ನು ಹೇಳ್ತಾ ಇದೆ. ಏನೈವ ಬಾಣೇನ ಹತ ಪ್ರಿಯೋ ಮೇ ತೇನೈವ ಬಾಣೇನ ಹಿಮಾಂ ಜಹೀಹಿ ಹತಾಗಮಿಷ್ಯಾಮಿ ತಮೀಪಮಸ್ಯ ನಮಾಂ ವಿನಾ ವೀರ ರಮೇತ ವಾಲಿ. ಒಂದೇ ಒಂದು ಪ್ರಾರ್ಥನೆ, ಯಾವ ಬಾಣದಿಂದ ವಾಲಿಯನ್ನು ಕೊಂದಿದ್ದೀಯೋ ಅದೇ ಬಾಣದಿಂದ ನನ್ನನ್ನು ಕೊಂದು ಬಿಡು. ಯಾಕೆಂದರೆ ನಾನಿಲ್ಲದೆ ಸ್ವರ್ಗದಲ್ಲಿ ಕಷ್ಟ ಆಗತ್ತೆ ವಾಲಿಗೆ, ಅದರಿಂದಾಗಿ ನನ್ನನ್ನು ಆಚೆ ಕಳುಹಿಸಿಬಿಡು. ಸ್ವರ್ಗೇಪಿ ಪದ್ಮಾಮಲ ಪತ್ರ ನೇತ್ರ ಸಮೇತ್ಯ ಸಂಪ್ರೇಕ್ಷ್ಯ ಚಮಾಮ ಪಶ್ಯನ್ ನಹ್ಯೇಚ ಉಚ್ಚಾವಚ ತಾಮ್ರಚೂಡ ವಿಚಿತ್ರವೇಚಾಪ್ಸರಸೋ ಭಜಿಷ್ಯತ್. ಸ್ವರ್ಗದಲ್ಲಿ ಕೂಡ ನಾನಿಲ್ಲದೆ ಎಷ್ಟೇ ಜನ ನೀರ್ಮಯ್ಯ ಚಲುವೆಯರಿದ್ದರೂ ನನ್ನನ್ನು ಹೊಂದದೆ ಸಂಕಟ ಪಡ್ತಾನೆ ಅವನು. ಜೊತೆಗೆ ಎಷ್ಟೇ ಅಪ್ಸರೆಯರಿದ್ದರೂ ನಾನು ಇರಬೇಕು. ಇದೋ ತೆಗೆದುಕೋ ಬಾಣವನ್ನು, ಹೊಡೆದು ಬಿಡು ನನ್ನನ್ನು. ಸ್ವರ್ಗೇಪಿ ಚೋಕಂಚ ವಿವರಣತಾಂಚ ಮಯಾ ವಿನಾ ಪ್ರಾಪ್ಸ್ಯತಿ ವೀರವಾಲಿ ರಮ್ಯೇ ನಗೇಂದ್ರಸ್ಯ ತಟಾವಕಾಚೆ ವಿದೇಹ ಕನ್ಯಾರಹಿತೋ ಯಥಾತ್ವಂ. ಹೆಂಡತಿಯನ್ನು ತೊರೆದ ಗಂಡನ ಪರಿಸ್ಥಿತಿ ನಿನಗೆ ಅರ್ಥ ಆಗತ್ತೆ. ನಾನು ಕೇಳಿದ್ದು ನಿಜವಾಗಿದ್ದರೆ ನೀನು ಕೂಡ ಸೀತೆಯನ್ನು ತೊರೆದು ಸಂಕಟ ಪಡ್ತಾ ಇದ್ದಿ. ನಿಂಥರನೇ ನಲ್ಲ ವಾಲಿಯೂ ಕೂಡ ಸಂಕಟ ಪಡಬಾರದಲ್ವಾ. ನೀನು ತೋರುವ ದಯೆ ಅಂದರೆ ಇದೊಂದೇ. ನನ್ನನ್ನು ಕೊಲ್ಲು, ವಾಲಿಯ ಹತ್ತಿರ ಕಳುಹಿಸು, ವಾಲಿಗೆ ಬೇರ್ಪಡೆಯ ಬೇಗೆ ತಾಗದಂತೆ ಮಾಡಿಬಿಡು.
ತ್ವಂ ವೇತ್ತತಾವದ್ಧನಿತಾ ವಿಹೀನಃ ಪ್ರಾಪ್ನೋತಿ ದುಃಖಂ ಪುರುಷ ಕುಮಾರಃ ತತ್ವಂ ಪ್ರಜಾನಂಜಹಿ ಮಾಂ ನವಾಲಿ ದುಃಖಂ ಮಮಾದರ್ಶನಜಂ ಭಜೇತ. ಪ್ರೀತಿಸಿರುವ ಹೆಣ್ಣು ಬೇರೆಯಾದರೆ ಪುರುಷ ಯಾವ ರೀತಿ ದುಃಖ ಪಡ್ತಾನೆ ಅಂತ ನಿನಗೆ ನಾನು ಹೇಳ್ಕೊಡ್ಬೇಕಾ? ನಿನ್ನಂತೆ ದುಃಖ ಇನ್ನೊಬ್ಬರಿಗೆ ಬರಬಾರದು ಅಂತ ನೀನು ಬಯಸೋದಾದರೆ ನನ್ನನ್ನು ಕೊಂದು ಬಿಡು. ಈ ಕೊಲೆ ಅಲ್ಲ, ವಾಲಿಗೆ ಕೊಡುವ ಕಾಣಿಕೆ. ನೋಡಿ ಎಷ್ಟು ಇದರಲ್ಲೇ ಎಷ್ಟು ವೈಚಾರಿಕವಾಗಿ ಮಾತಾಡಿಬಿಡ್ತಾಳು ಅವಳು. ಯಚ್ಚಾಪಿ ಮನ್ಯೇತ ಭವಾನ್ ಮಹಾತ್ಮ ಸ್ತ್ರೀಘಾತ ದೋಷಸ್ತು ಭವೇನ್ನಮಚ್ಚಂ ಆತ್ಮೇಯಮಸ್ಯೇತಿ ಹಿಮಾಂ ಜಹಿತ್ವಂ ನ ಸ್ತ್ರೀವಧಸ್ಯಾನ್ಮನುಜೇಂದ್ರ ಪುತ್ರ. ಅಂದ್ಕೊಳ್ಬಹುದು ಹೆಣ್ಣನ್ನು ಕೊಂದ ಪಾಪ ಬರಬಹುದು ಅಂತ. ನಾನು ಇವಳ ಅರ್ಧವನ್ನು ಬೇರೆ ಕಡೆ ಕಳುಹಿಸಿದ್ದೇನೆ, ಇನ್ನರ್ಧವನ್ನು ಕಳುಹಿಸಿದ ಜಾಗಕ್ಕೆ ಕಳುಹಿಸ್ತೇನೆ ಅಂತ ಇಟ್ಕೊಂಡ್ಬಿಟ್ರೆ ಮುಗೀತು, ಪಾಪ ಬರಲ್ಲಪ್ಪ. ಶಾಸ್ತ್ರ ಪ್ರಯೋಗಾತ್ ವಿವಿಧಾಚ್ಚ ವೇದಾತ್ ಅನನ್ಯ ರೂಪ ಪುರುಷಸ್ಯ ದಾರಾಃ ದಾರ ಪ್ರದಾನಾದ್ದಿನದಾನ ಮನ್ಯತ್ ಪ್ರದೃಶ್ಯತೆ ಜ್ಞಾನವತಾಂ ಹಿ ಲೋಕೆ. ಶಾಸ್ತ್ರ ಪ್ರಯೋಗ ಏನು? ಅರ್ಧ ಅಂಗ ಇವಳು, ಬೆಟರ್ ಹಾಫ್. ಶಾಸ್ತ್ರ ಪ್ರಯೋಗಾತ್, ಆಮೇಲೆ ವಿವಿಧಾಚ್ಚ ವೇದಾತ್. ಹೆಂಡತಿ ಅನ್ನುವವಳು ಗಂಡನ ಗೆಳತಿ, ದೇವರು ಕೊಟ್ಟ ಗೆಳೆಯ ಗಂಡ. ಗಂಡನಿಗೆ ಹೆಂಡತಿ ದೇವರು ಕೊಟ್ಟ ಗೆಳತಿ. ಅದರಿಂದಾಗಿ ಇದು ಗೆಳತನದ ಸಂಬಂಧ. ಅನನ್ಯ ರೂಪ ಪುರುಷಸ್ಯ ದಾರಾಃ. ಅದರಿಂದಾಗಿ ಆ ಹೆಂಡತಿಯರೇ. ದಾರ ಪ್ರದಾನಾದ್ದಿನದಾನ ಮನ್ಯತ್. ಹೀಗಾಗಿ ಕನ್ಯಾದಾನ, ಕನ್ಯೆಯನ್ನು ಕೊಡುವುದು ಅಂತ. ಅದಕ್ಕಿಂತ ದೊಡ್ಡ ದಾನ ಉಂಟೆ? ಕನ್ಯಾದಾನಕ್ಕಿಂತ ದೊಡ್ಡ ದಾನ ಇಲ್ಲ. ಈಗ ಕನ್ಯಾದಾನವನ್ನು ಮಾಡ್ತಾ ಇದ್ದೀವಿ ವಾಲಿಗೆ 2ನೇ ಬಾರಿ. ನಮ್ಮಪ್ಪ 1ನೇ ಬಾರಿ ಮಾಡಿದ್ದು, ನೀನೀಗ 2ನೇ ಬಾರಿ ಮಾಡ್ತಾ ಇದೆಯಪ್ಪ. ನನ್ನನ್ನು ಕೊಂದುಬಿಡೋದು ಒಳ್ಳೆಯದಲ್ವೇ? ಇದು ಕೊಲೆ ಅಲ್ಲ, ಕನ್ಯಾದಾನ ಅಂತಾಳೆ. ತ್ವಂಚಾಪಿ ಮಾಂ ತಸ್ಯ ಮಮ ಪ್ರಿಯಸ್ಯ ಪ್ರದಾಸ್ಯಸೆ ಧರ್ಮಮವೇಕ್ಷ್ಯ ವೀರ ಅನೇನ ದಾನೇನ ನ ಲಪ್ಸ್ಯಸೆ ತ್ವಂ ಅಧರ್ಮಯೋಗಂ ಮಮ ವೀರಘಾತಾತ್. ಅದರಿಂದಾಗಿ ನನಗೆ ನನ್ನ ಗಂಡನನ್ನು ತೊಡಗಿಸಿ ಕೊಡ್ತಾ ಇದೆ. ಆದ್ದರಿಂದ ನೀನು ಕೊಲ್ಲೋದರಿಂದ ನಿನಗೆ ಅಧರ್ಮ ಬರೋದಿಲ್ಲ, ಕೊಂದು ಬಿಡು. ಆರ್ತಾಂ ಅನಾಥಾಂ ಅಪನೀಯಮಾನಾಂ ಏವಂ ಗತಾಂ ನಾರ್ಹಸಿ ಮಾಮಹಂತುಂ ಅಹಂ ಹಿ ಮಾತಂಗ ವಿಲಾತಗಾಮಿನ ಲವಂಗಮಾನಾ ಮೃಷಭೇಣ ಜೀವತ ವಿನಾವರಾರ್ಹೋತ್ತಮ ಹೇ ಮಮಾಲಿನ ಚಿರನ್ನ ಶಕ್ಷ್ಯಾಮಿ ನರೇಂದ್ರ ಜೀವಿತುಂ. ಹೀಗಿರಲು ಸಂಕಟಗೊಂಡ ಅನಾಥಳಾದ ನನ್ನನ್ನು ದಯವಿಟ್ಟು ಅವನ ಜೊತೆಗೆ ಸೇರಿಸು, ಅವನಿಲ್ಲದೆ ನಾನಿರೋದಿಲ್ಲ. ಇತ್ಯೇವ ಮುಕ್ತಸ್ತು ವಿಭುರ್ಮಹಾತ್ಮ ತಾರಾಂ ತಮಾಶ್ವಾಸ್ಯ ಹಿತಂ ಬಭಾಚೆ. ಹೀಗೆ ಹೇಳಿದಾಗ ರಾಮ ನುಡಿದನಂತೆ, ಮಾವೀರ ಭಾರ್ಯೇ ವಿಮತಿಂ ಕುರುಷ್ವ ಲೋಕೋ ಹಿ ಸರ್ವೋ ವಿಹಿತೋ ವಿಧಾತ್ರ ತಂ ಚೈವ ಸರ್ವಂ ಸುಖ ದುಃಖಯೋಗಂ ಲೋಕೋ ಬ್ರವೀತ್ತೇನ ಕೃತಂ ವಿಧಾತ್ರ. ಎಲೈ ವೀರನ ಹೆಂಡತಿಯೇ, ಆಪತ್ತನ್ನು ಎದುರಿಸಲು ಸಹಜವಾದ ಬಲವನ್ನು ಹೊಂದಿರುವವಳೇ, ನ ವಿಮತಿಂ ಕುರುಷ್ವ, ಸಂಕಟ ಪಡಬೇಡ. ತ್ರಯೋಪಿ ಲೋಕಾ ವಿಹಿತಂ ವಿಧಾನಂ ನಾತಿಕ್ರಮಂತೆ ವತಗಾಹಿತಸ್ಯ. ಬ್ರಹ್ಮ ಕೊಟ್ಟಿದ್ದು ನಿನಗೆ, ಅದನ್ನು ಹಾಗೆ ಅನುಭವಿಸಬೇಕು ನೀನು. ಪ್ರೀತಿಂ ಪರಾಂ ಪ್ರಾಪ್ಸ್ಯಸಿ ತಾಂ ತಥೈವ ಪುತ್ರಶ್ಚತೆ ಪ್ರಾಪ್ಸ್ಯತಿ ಯೌವರಾಜ್ಯಂ. ನಿನ್ನ ಗಂಡ ಹೇಳಿದ ಹಾಗೆ ಮಾಡು. ನಿನ್ನ ಮಗ
ಅಂಗದ ಯುವರಾಜನಾಗುತ್ತಾನೆ. ಇದು ಬ್ರಹ್ಮನ ಸಂಕಲ್ಪ, ದೇವರ ಸಂಕಲ್ಪ. ಹಾಗೆ ಮಾಡು. ಧಾತ್ರಾ ವಿಧಾನಂ ವಿಹಿತಂ ತಥೈವ ನ ಶೂರಪತ್ನ್ಯ ಪರಿದೇವಯಂತಿ ಆಶ್ವಾಸಿತಾ ತೇನ ಮಹಾತ್ಮನಾತು ಪ್ರಭಾವಯುಕ್ತೇನ ಪರಂತಪೇನ. ಧಾತ್ರಾ ವಿಧಾನಂ, ಬ್ರಹ್ಮದೇವರು ಹೀಗೆ ಮಾಡಿದ್ದಾರೆ. ಶೂರರ ಪತ್ನಿಯರು ಹೀಗೆ ಅಳಬಾರದು ಅಂತ ಹೇಳಿದಾಗ ತಾರೆ ದುಃಖ ಸ್ವಲ್ಪ ಕಡಿಮೆಯಾಗಿ ತನ್ನ ಆತ್ಮಹತ್ಯೆಯಿಂದ ಹಿಂದೆ ಸರಿದಳು ಅನ್ನುವಲ್ಲಿಗೆ ಕಿಷ್ಕಿಂಧಾ ಕಾಂಡೆ ಚತುರ್ವಿಂಶ ಸರ್ಗ. ಇಲ್ಲಿಗೆ 24ನೆಯ ಸರ್ಗ ಮುಗಿಯುತ್ತೆ. ರಾಮಾಯಣದ ಚಿಂತನೆಯನ್ನು ನಾವು ದೇವರಲ್ಲಿ ಸಮರ್ಪಣೆ ಮಾಡೋರಿದ್ದೇವೆ. ನಾಳೆ ಮತ್ತು ನಾಡಿದ್ದು ಮಹಾಭಾರತ ಇರಲ್ಲ. ಮತ್ತೆ ಬುಧವಾರದಿಂದ ಶುರು. ಬುಧವಾರ ನಾನು ನಾಳೆ ರಾತ್ರಿ ಊರಿಗೆ ಹೋಗ್ತೇನೆ. ಮತ್ತೆ 1ನೇ ತಾರೀಕು ಬರ್ತೇನೆ. ಅಂದರೆ ನಾಳೆ ಹೋಗಿ ಮತ್ತೆ ನಾಳೆನೇ ನಾಡಿದ್ದೇ ಹೊರಟು ಬರೋದು. 1ನೇ ತಾರೀಕು ಮಹಾಭಾರತ ರಾಜಧರ್ಮ ಪರ್ವದಲ್ಲಿ ಭೇಟಿಯಾಗೋಣ. ನಾಳೆ ಚಿಂತನೆ ಇರೋದಿಲ್ಲ. ಕೃಷ್ಣಾರ್ಪಣ. ನಾಳೆ ಮತ್ತು ನಾಡಿದ್ದು ಆಚೆ ನಾಡಿದ್ದು ಭೇಟಿಯಾಗುವ. ಕೃಷ್ಣ.